ಬೆಂಗಳೂರಿನಿಂದ ಓಡೋದ್ರು ನಮ್ಮೂರಿಗೆ ಯಾಕೆ ಬರ್ತಾರೆ? ನೀ ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರ್ದೇ ಕಣೋ. ಇದು ನಮ್ಮ ಊರಿಗೆ ಬಂದಿಲ್ವಾ, ನಾವ್ ಇದನ್ನ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಬಾಸ್ ಅಕ್ಕಡ್ చూడు ಎಕ್ಕಡ ಬಾಸ್ ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೇ ಅನ್ಕೊಂಡಿದ್ದೀನಿ ಬಾಸ್. ಫೋನ್ ಮಾಡ್ಬಿಡ್ತೀನಿ ಬಾಸ್, ಫೋನ್ ಮಾಡ್ಬಿಡ್ತೀನಿ. ಲೈ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಾಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ? ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ ಕರೆಕ್ಟ್. ನನ್ನ ಹತ್ರ ಒಂದು ಲವ್ ಹೌಸ್ ಇದೆ. ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್. ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ? ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನ್ ಹೋಗಿ ಅಡಿಗೆ ಮಾಡು. ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮಲೋಕ ಅಲ್ಲ, ಪಾಪ್ಯುಲೇಷನ್. ಏನು? ಏನಿಲ್ಲ. ಹಲೋ. ಹೇಳು ಪ್ರತಾಪ್. ಪುರೋಹಿತ್ರನ್ ಕೇಳದ್ನಮ್ಮ, 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆಯಂತೆ, ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ? 100% ಬರ್ತೀವಿ ಕಣೋ. ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್, ನೀವ್ ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ. ನಾವು ಮೈಸೂರ್ಗೆ ಹೋಗೋ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ್ ಮದ್ವೆ ಸರ್? ನಮ್ಮಿಬ್ರದ್ದು. ಸರ್, ತಾವೀಗ ತಿರುಗ್ಬೋದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ? ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ. ಸರ್, 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ, ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವು ಹೊರಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನಾ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ ಹಾಕೊಳ್ಳಿ. ಕೊಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಅಲ್ವಾ? ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಏಯ್ ಶಾಖ ಬಡ ಫಲಮೇ. ಏನಪ್ಪಿ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು? ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಆಯ್ತಲ್ಲ. ಎಷ್ಟು ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್. ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ 3 ಜನ 3 ಲಕ್ಷ ಹೆಂಗ್ ಕೊಟ್ರು? ಅವ್ರೆಲ್ ಕೊಟ್ರು, ನಾನೇ ಕೆರ್ಕೊಂಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ. ಅವನ್ಯಾರು? ನಾನೇ. ನಿನ್ಗೆ ಯಾಕೆ ಕೊಡ್ಬೇಕು 1 ಲಕ್ಷ? ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ, ದುಡ್ಡು ಎಲ್ಲಿ ಹೋಗುತ್ತೆ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ನೀ ಕೊಟ್ರೆ ನಾನು ತೋರಿಸ್ತೀನಿ. ಕೊಡೋ. ಇಡೀ ಊರು ನೀನೇ ದೇವರಾಗ್ಬಿಟ್ಟಿದ್ಯಾ ಗುರು. ನಿಂಗೆ ಅಷ್ಟೊಂದು ದುಡ್ಡು ಬಂದಿದ್ಯಲ್ಲ ಗುರು, ಸ್ವಲ್ಪ ನಂಗೆ ಕೊಟ್ಬಿಟ್ರೆ ನಾನು ನನ್ನ ಲೈಫಲ್ಲಿ ಸೆಟ್ ಆಗ್ಬಿಡ್ತೀನಿ. ಲೇ, ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನ್ ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಐತಲ್ಲ ಗುರು. ನನಗೆ ಬೇಡ. ನಿನ್ ಜೊತೆ ಇಲ್ವಾ ಗುರು? ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ. ನಿನ್ನ ಅವಶ್ಯಕತೆ ನನಗೆ ಎದುರುಕೊಳ್ಳಲ್ಲ. ಏನ್ ಗುರು ಎದುರ್ಕೊ ಅಂತ ಇದೆಯಾ? ಯಾಕೆ? ನಾವು ನಿಮ್ಮಿಬ್ರು ಪುಗಾಡಿ ಕೆಳಗೆ ಬಂದಿಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸಿ. ಓಕೆ ಎಮೋಷನ್ ಬೇಡ. ಎದುರುಕೊಳ್ಳ. ಫಾಲೋ ಮೀ.
ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದಕ್ಕೆ ಹೋಗ್ಬೇಕು. ಹೋಗ್ಲಿ ಹೋಗ್ಲಿ, ಎಲ್ಲ ಹೋಗ್ರಿ. ಓತಾರ್ರಿ. ಏಯ್ ಛತ್ರಿ ಹಿಡಿಯೋ. ಏನ್ ಗುರುಗಳೇ ಇದು ಅನ್ಯಾಯ? ಕುಂತಿರೋ ಚಾವಣಿ ಕೆಳಗೆ ನೀವು? ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು, ಹಿಡಿಯಲೇ. ಹೌದು. ಅಣ್ಣ ಕರೀತಾ ಇದಾರೆ. ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗಕ್ ದಾಡಿ. ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು ಸಿಕ್ಕದಷ್ಟು ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೋಣ. ಎಲ್ಲಿ ಕಳಿಸ್ದವ್ರನ್ನ? ನನ್ಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದೆ, ಈಗ ಹೆಂಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ್ನ ಹುಡ್ಕೋಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲೆಣ್ಣು ತಿನ್ನಿಸ್ದಾದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಹಳ್ಳ ತೋಡಿ ಮಣ್ಣಲ್ಲಿ ಊತಾಕ್ಬಿಡ್ತಾರೆ. ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಮ್ಮಾಗಿದ್ದಾರೆ. ಯಾರಾದ್ರೂ ಬಂದು ಕಾಪಾಡ್ರು. ರಜನಿ, ರಜನಿ, ಮಾವಯ್ಯ, ಹಳೆಮಯ್ಯ, ಅವಳನ್ನ ಕರ್ಕೊಂಡು ಹೋಗಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇಡಿ. ನನ್ನ ಅಣಗಿಸಿದ್ದು ಎಲ್ಲಿ? ಒಂದ್ಸಲ ತೋರ್ಸು. ಹೀಗೆ ನೀನನ್ ತುಂಬಾ ಇಷ್ಟ ಆದೆ, ಆದ್ರೆ ನೀನ್ ನನ್ನ ಹುಡುಗಿನ ಪ್ರೀತಿಸಿದ್ದು ಇಷ್ಟ ಆಗ್ಲಿಲ್ಲ. ನಿನ್ಗೊಂದ್ ಸಣ್ಣ ಇನ್ಫಾರ್ಮೇಶನ್, ನೀನು ಫಿಕ್ಸ್ ಮಾಡಿರೋ ಜಾಗದಲ್ಲಿ ಅನ್ಕೊಂಡಿರೋ ಮುಹೂರ್ತಕ್ಕೆ ಸಂಧ್ಯಾ ಮದುವೆ ನಡೆಯುತ್ತೆ ನನ್ನ ಜೊತೆಯಲ್ಲಿ. ನೀನು ಹ್ಯಾಪಿಯಾಗಿ ಸತ್ತೋಗು. ನಿನ್ ಪಿಂಡ.
ತಗೊಂಬಂದ್ರು ಬಂದ್ರ